ಸ್ವಲ್ಪ ತಿಳ್ಕೊಂಡು ನಾನು ಮಾರ್ಕೆಟ್ ಫೀಲ್ಡ್ ಇಳಿದೆ. ಬಟ್ ಇವಾಗ ಇಲ್ಲಿಗೆ ಬಂದ ಮೇಲೆ ನಿಜ ಹೇಳ್ತಾ ಇದ್ದೀನಿ, ಈ 2 days ಅಲ್ಲಿ ಕಲ್ತಿರೋದು ಎಷ್ಟೋ ನಾನು 1 year ಬ್ಯಾಕೆ ಬರಬೇಕಾಗಿತ್ತು ಅಂತ ಫಸ್ಟ್ ಟೈಮ್ ಅನ್ನಿಸ್ತದೆ. ಅದಕ್ಕಿಂತ ಮುಂಚೆ ನಾನು ಆಪ್ಷನ್ ಅಂಡ್ ಫ್ಯೂಚರ್ ಮಾಡಿ ಸ್ವಲ್ಪ ಲಾಸ್ ಆದೆ. ಇಲ್ಲಿಗೆ ಬಂದಾದ್ಮೇಲೆ ನಾನು ಸ್ವಲ್ಪ ಲಾಸ್ಗಿಂತ ನಾನು ಪ್ರತಿ ತಿಂಗಳು ಒಂದು 5,000 to 6,000 ಮಾಡ್ತಾರ ಈಗ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಫ್ರೀ ಟೈಮಲ್ಲಿ ಸುಮ್ಮನೆ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಬ್ರೌಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಶೇರ್ಸ್ಗಳ ಬಗ್ಗೆ, ಕಂಪ್ನಿಗಳ ಬಗ್ಗೆ ಒಂಚೂರು ಸರ್ಚ್ ಮಾಡಿ, ಸ್ಕ್ಯಾನ್ ಮಾಡಿ ಇವೆಲ್ಲ ಸ್ಟ್ರಾಟಜಿ ತಿಳ್ಕೊಂಡ್ರೆ ಟೈಮು ಉಳಿಯುತ್ತೆ. ಟೈಮಲ್ಲಿ ಒಳ್ಳೆ ನಾಲೆಡ್ಜ್ ಗೈನ್ ಆಗುತ್ತೆ, ಅದ್ರ ಜೊತೆ ದುಡ್ಡು ಗೈನ್ ಆಗುತ್ತೆ ಅನ್ನೋದು ನನ್ನ ಇಷ್ಟ. ಒಂದು ವೇ ಆಫ್ ಟೀಚಿಂಗು ನಮ್ಗೆ ತುಂಬಾ ಇಷ್ಟ ಆಯ್ತು. ಅದ್ರ ಮುಖಾಂತರ ನಾವು ಕಲಿಬಹುದು. 1 ಸರಿ ಇಲ್ಲ, 2 ಸರಿ ಇಲ್ಲ, 100 ಸರಿ ಕಲಿಸ್ತೀನಿ ಅಂತ ಇದ್ದಾರೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಕ್ಲಾಸು. ಮನೋಜ್ ಕುಮಾರ್ ಅವರಾಗ್ಲಿ ಅವ್ರ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅರ್ಥ ಆಗದೆ ಇರೋರ್ಗು ಅರ್ಥ ಆಗೋ ಥರ ಮಾಡಿಸ್ತಾರೆ. ಏನು ಹೇಳ್ತಾ ಇದ್ರಲ್ಲ ಅವರು, ಫೌಂಡೇಶನ್ ತುಂಬ ಚೆನ್ನಾಗಿ ಹಾಕ್ಕೊಡ್ತೀವಿ ಅಂತ, ಅದಕ್ಕೆ 100%ಗೆ 1000% ನಾನು ಗ್ಯಾರಂಟಿ ಕೊಡ್ತೀನಿ. ಆ ಫೌಂಡೇಶನ್ ಕೊಡ್ತಾರೆ ಇಲ್ಲಿ. ಅಂದರೆ ಈ ಕಂಪ್ಯೂಟರ್ಗೆ ಇಷ್ಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇವ್ರ ಸ್ಪೀಡ್ಗೆ, ಅಷ್ಟು ಪರ್ಫೆಕ್ಷನ್ ಇದೆ. ಅಂದರೆ ಇವ್ರು ಪರ್ಫೆಕ್ಷನ್ 1-2 ದಿವಸಕ್ಕೆ ಬಂದಿಲ್ಲ, 10-15 ವರ್ಷದಿಂದ ಅದ್ರ ತಪಸ್ ಮಾಡಿದ್ದಾರೆ. ಸೊ ಟ್ರೇಡಿಂಗ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ. ಆದರೆ ಟ್ರೇಡಿಂಗಲ್ಲಿ ಡಿಫ್ರೆಂಟ್ ಟ್ರೇಡಿಂಗ್ ಇದೆ. ಡಿಫ್ರೆಂಟ್ ಬೇರೆ ಬೇರೆ ರೀತಿಯಲ್ಲೇನೋ ಟ್ರೇಡಿಂಗ್ ಮಾಡ್ಬೋದು, ಹೇಗೆಲ್ಲ ಹಣನ ಮಾಡ್ಬೋದು ಅಂತ ಹೇಳ್ಕೊಟ್ರು. ಸೊ ಪ್ರತಿಯೊಬ್ಬರು ಬಂದು ಕಲ್ತ್ಕೊಳ್ಳಿ. ತುಂಬ ಅತ್ಯುತ್ತಮವಾದ ಒಂದು ಟ್ರೇಡಿಂಗ್ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನನ್ನ ಹೆಸರು ನಾಗರಾಜು ಅಂತ, ಸಹಕಾರ ನಗರದಿಂದ ಬರ್ತಾ ಇದ್ದೀನಿ. ಸೊ ಮನೋಜ್ ಸರ್ ವಿಡಿಯೋ ಒಂದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಅದನ್ನ ನೋಡಿ ನಾನು ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಕ್ಟೋಬರ್ ಬ್ಯಾಚ್, ನವಂಬರ್ ಬ್ಯಾಚಲ್ಲಿ ಅಟೆಂಡ್ ಆದೆ. ಸೊ ಈಗ ನಾನು ಸೆಕೆಂಡ್ ರಿವಿಷನ್ಗೆ ರಿಕ್ವೆಸ್ಟ್ ಮಾಡಿದಾಗ ಕೊಟ್ಟರು. ಸೊ ಅವ್ರು ಕಲಿಸ್ತಕ್ಕಂಥ ಮೆಥಡು, ಒಂದು ವೇ ಆಫ್ ಟೀಚಿಂಗು ನಮಗೆ ತುಂಬ ಇಷ್ಟ ಆಯಿತು. ಅದ್ರ ಮುಖಾಂತರ ನಾವು ಕಲಿಬೋದು. 1 ಸರಿ ಇಲ್ಲ, 2 ಸರಿ ಇಲ್ಲ, 100 ಸರಿ ಕಲಿಸ್ತೀನಿ ಅಂತ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಇಷ್ಟಪಟ್ಟು ಕಲಿತು ಶೇರ್ ಮಾರ್ಕೆಟನ್ನು ಕಲಿತ್ಕೊಂಡು ಮಾಡಿ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಗೌಡ, ಕಲಬುರಗಿಯಿಂದ ಬಂದಿದ್ದು. ಸ್ಪೆಷಲಿ ಮನೋಜ್ ಸರ್ ಕ್ಲಾಸ್ ತೊಗೊಳ್ಬೇಕಂತ ಬಂದಿದ್ದು. ಇಲ್ಲಿ ಬಂದು ಭಾಳಷ್ಟು ಹೆಲ್ಪ್ ಆಗಿದೆ ನನಗೆ. ಮೊದಲೆಲ್ಲ ಟ್ರೇಡಿಂಗ್ ಮಾಡ್ತಿದ್ದೆ, ಬಟ್ ಭಾಳಷ್ಟು ಲಾಸಸ್ ಆಗ್ತಾಯಿತ್ತು. ಈಗ ಸರ್ ಡಿಫ್ರೆಂಟ್ ಸ್ಟ್ರಾಟಜೀಸನ್ನು ಹೇಳಿದ್ದಾರೆ. ಕಾನ್ಫಿಡೆನ್ಸ್ ಬರ್ತಾ ಇದೆ. ಸೊ ಅದನ್ನು ಪ್ರಾಕ್ಟಿಕಲಾಗಿ ನಾವು ಅಳವಡಿಸಿಕೊಂಡಾಗ ಆಟೋಮೆಟಿಕ್ ನಾವು ಲಾಸ್ಟ್ ಟು ಪ್ರಾಫಿಟ್ ಟರ್ನ್ ಆಗ್ತೀವಿ ಅಂತ ಅನಿಸ್ತಾ ಇದೆ. ಸೊ ಅವರು ಎಲ್ಲ ಮುಂದೆ ಬರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸನ್ನು, ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತಲೂ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ TD ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಸರ್, ನನ್ನ ಹೆಸರು ಅರುಣ್ ಕುಮಾರ್ ಅಂತ, ಬೆಂಗಳೂರಿಂದ ಸಾಫ್ಟ್ವೇರ್ ಇಂಜಿನಿಯರು. ಸ್ಟಾರ್ಟಿಂಗು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜು, ಒಂದು ಡಿಮ್ಯಾಟ್ ಅಕೌಂಟು ಇರಲಿಲ್ಲ. ಇಲ್ಲಿ ಬಂದು ಈ ಕ್ಲಾಸಸ್ ಎಲ್ಲ ನೋಡಿದ ಮೇಲೆ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಫ್ರೀ ಟೈಮಲ್ಲಿ ಸುಮ್ಮನೆ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬು ಬ್ರೌಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಶೇರ್ಸ್ಗಳ ಬಗ್ಗೆ, ಕಂಪ್ನಿಗಳ ಬಗ್ಗೆ ಒಂಚೂರು ಸರ್ಚ್ ಮಾಡಿ, ಸ್ಕ್ಯಾನ್ ಮಾಡಿ ಇವೆಲ್ಲ ಸ್ಟ್ರಾಟಜಿ ತಿಳ್ಕೊಂಡ್ರೆ ಟೈಮು ಉಳಿಯುತ್ತೆ. ಟೈಮಲ್ಲಿ ಒಳ್ಳೆ ನಾಲೆಡ್ಜ್ ಗೈನ್ ಆಗುತ್ತೆ, ಅದ್ರ ಜೊತೆ ದುಡ್ಡು ಗೈನ್ ಆಗುತ್ತೆ ಅನ್ನೋದು ನನ್ನ ಇಷ್ಟ. ಆಮೇಲೆ ಸರ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ನು ಪ್ರಾಕ್ಟೀಸ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಮಂಜು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಂದು ಬಂದ್ಬಿಟ್ಟು ನೇಟಿವ್ ದಾವಣಗೆರೆ, ಬಟ್ ನಾನು ಇಲ್ಲಿರೋದು ಬೆಂಗಳೂರಲ್ಲಿ. ಆ್ಯಕ್ಚುಲಿ ನಮ್ಮದು ಇಡೀ ಆಲ್ ಓವರ್ ಲೈಕ್ ಕರ್ನಾಟಕ, ನಮ್ಮ ಇಂಡಿಯಾ ತೊಗೊಳ್ಳಿ. ಬಟ್ ಇದೆಲ್ಲ ನಡೀತಿರೋದು ಸ್ಟಾಕ್ ಮಾರ್ಕೆಟು ಮತ್ತು ಶೇರ್ಸಿಂದ ಮತ್ತು ಟ್ರೇಡಿಂಗಿಂದ. ಬಟ್ ನಾವು ಯಾಕೆ ಮಾಡಬಾರ್ದು? ನಾವು ಬರೀ ಲೈಕ್ ಕ್ಯಾಲ್ರಿ ವೈಸ್ ಮಾಡಬೇಕು ಅಂದರೆ ಮಿಡಲ್ ಕ್ಲಾಸ್ ಲೈಫಿಂದ ಯಾವ ಥರ ಆಚೆ ಬರಬೇಕು ಅಂತ ಥಿಂಕ್ ಮಾಡಿದಾಗ ಲೈಕ್ ನಾನು ಸೋಷಿಯಲ್ ಮೀಡಿಯಾದ TD ಅಕಾಡೆಮಿ ನೋಡಿದೆ. ಬರೋಕ್ಕೆ ಟೈಮ್ ಸಿಗಲಿಲ್ಲ, ಬಟ್ ಒನ್ ಡೇ ಬಂದೆ ಲೈಕ್ ಟ್ರಯಲ್ ಕ್ಯಾಂಪಿಗೆ, ಇದಕ್ಕೆ. ನೆಕ್ಸ್ಟ್ ಆಗಿ ನಾನು ಜಾಯ್ನ್ ಆಗೋಣ ಅಂತೇಳಿ ಜಾಯ್ನ್ ಆದೆ. ಬಟ್ ನಮ್ಮದು ಇಂಡಿಯಾ ಸ್ಟ್ರಕ್ಚರಲ್ಲಿ ಯಾವ ಥರ ನಡೀತಿದೆ, ಲೈಕ್ ಶೇರ್ ಮಾರ್ಕೆಟ್ ಆಗಲಿ ಅಥವಾ ಟ್ರೇಡಿಂಗ್ ಆಗಲಿ ಅಂತ ಲೈಕ್ ಈ TD ಅಕಾಡೆಮಿಯಿಂದ ಕಲಿತೆ ನಾನು. ಆ್ಯಕ್ಚುಲಿ ಎಷ್ಟೋ ಕೊಂಚ ಜನ ನನ್ನ ಥರ ಮಾಡಬೇಕಂತ ಇದ್ದಾರೆ, ಬಟ್ ಏನು ಮಾಡ್ತಾರೆ, ಅವರಿಗೆ ಸರಿಯಾದ ಸಪೋರ್ಟ್ ಇಲ್ಲ. ಯಾವ ಥರ ಅಂದರೆ ಲೈಕ್ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಬೇಕಾದ್ರಾಗಲಿ, ಲೈಕ್ ಅಂದರೆ ಇನ್ವೆಸ್ಟ್ ಮಾಡಿ ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದಕ್ಕಿಂತ ಕಡಿಮೆ ಎಷ್ಟೋ ಕೊಂಚ ಜನ ಲೈಕ್ ಲಾಸ್ ಆದವರಿದ್ದಾರೆ. ಯಾಕಂದರೆ ಅವರು ಸರಿಯಾದ ಮಾರ್ಗದ ಹೋಗ್ತಿಲ್ಲ.
ಅಂದರೆ ಬೇಗ ಅವಸರ ಮಾಡ್ಕೊಂಡು ನಂದು ಕೋಟಿ ಆಗಬೇಕು, ಲಕ್ಷ ಆಗಬೇಕು, ಕೋಟಿ ಆಗಬೇಕು, ಮಿಲಿಯನ್ ಆಗಬೇಕು ಅಂತೇಳಿ ಎಷ್ಟೊಂದು ಜನ ಲೈಕ್ ಸರಿಯಾದ ಮಾರ್ಗದಲ್ಲಿ ಹೋಗ್ತಿಲ್ಲ. ಅದಕ್ಕೋಸ್ಕರ ಎಷ್ಟೊಂದು ಜನ ಲಾಸ್ ಆಗ್ತಿದ್ದಾರೆ. ಬಟ್ ಸರಿ ಹೇಳ್ದಂಗೆ ಲೈಕ್ ನಾವು ಲೈಕ್ ಡಿಸಿಪ್ಲಿನ್ ಆಗಿ ಲೈಕ್ ಅತಿ ಆಸೆ ಪಡ್ದಂಗೆ ಲೈಕ್ ನಾರ್ಮಲ್ ಡೇ ಬೈ ಡೇ ಮಾಡ್ಕೊತ ಹೋದರೆ ವಿ ವಿಲ್ ಗೆಟ್ ಸಕ್ಸಸ್. ಬಟ್ ಚೆನ್ನಾಗಿತ್ತು ಈ TDI ಅಕಾಡೆಮಿ. ಲೈಕ್ ಮನೋಜ್ ಸರ್ ಚೆನ್ನಾಗಿ ಹೇಳಿದ್ರು, ಮತ್ತು ಈ TDI ಅಕಾಡೆಮಿ ಮೆಂಬರ್ಸು ಈ ಸ್ಟಾಫ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇನ್ನು ಮುಂದೆ ನಾನು ಟ್ರೇಡಿಂಗ್ ಮಾಡ್ತೀನಿ. ಲೈಕ್ ನಾನು ಈ ಮಿಡಲ್ ಕ್ಲಾಸ್ ಲೈಫಿಂದ ಆಚೆ ಬರ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟೀಮ್ TD. ನಮಸ್ಕಾರ ಸರ್, ನಾನು ತುಮಕೂರಿಂದ ಬಂದಿರೋದು ಮಂಜುನಾಥ್ ಅಂತ. ಟ್ರೇಡಿಂಗ್ ಅಕಾಡೆಮಿ TD ಅಕಾಡೆಮಿಗೆ ನಾವು ಭಾಳ ವರ್ಷದಿಂದ ಸೇರಿ ತರಬೇತಿ ಪಡಿಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ. ಅದರ ತಕ್ಕ ಹಾಗೆ ಇಲ್ಲಿ ಬಂದು ಸಾವಿರಾರು ಜನ ಬಂದು ತರಬೇತಿ ತಗೊಂಡು ಹೋಗ್ತಾ ಇದ್ದಾರಲ್ಲ, ಅವರೆಲ್ಲ ವಿಡಿಯೋಗಳು ಮತ್ತು ಅವರು ಮಾಡ್ತಾ ಇರೋಂಥ ಪರಿಶ್ರಮ ಜೊತೆಗೆ ಲಾಭಗಳು ಇವೆಲ್ಲ ನೋಡಿದಾಗ ನಮಗೂ ಒಂದು ಉತ್ಸಾಹ ಬಂತು. ಮತ್ತು ಜೊತೆಗೆ ಈ ಸಂಸ್ಥೆಯಲ್ಲಿ ಏನು ತರಬೇತಿ ಕೊಡ್ತಾರೋ ಆ ತರಬೇತಿನಲ್ಲಿ ನಮ್ಮ ಒಂದು ಜೀವನನ ನಡೆಸ್ಕೊಂಡು ಹೋಗ್ಬೋದು, ಒಂದು ಆದಾಯ ಅಂತ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಧೈರ್ಯ ನಮಗೆ ಬಂದಾಗ ನಾವು ಖಂಡಿತ ಇಲ್ಲಿ ಬಂದು ಎಲ್ಲವನ್ನು ಕಲಿಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಜೊತೆಗೆ ಮನೋಜ್ ಸರ್ ಇದ್ದಾರಲ್ಲ, ಅವರು ನಮ್ಮ ಕರ್ನಾಟಕನ ಗುಜರಾತದ ಮಾದರಿಯಲ್ಲಿ ಮಾಡಬೇಕು, ಮತ್ತು ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ, ಮಹಿಳೆ ಎಲ್ಲರಿಗೂ ಅವರು ಟ್ರೇಡಿಂಗ್ದು ಜ್ಞಾನವನ್ನು ವಿತರಿಸ್ಬೇಕು, ಮತ್ತು ಅವರೆಲ್ಲರೂ ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಒಂದು ಗುರಿ ಇದೆಯಲ್ಲ, ಅದು ಭಾಳ ಒಳ್ಳೆಯ ಗುರಿ. ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ. ಅದವ್ರಿಗೆ ತುಂಬ ತುಂಬ ದೊಡ್ಡ ಧನ್ಯವಾದಗಳು ಸರ್. ಹಾಯ್, ನನ್ನ ಹೆಸರು ನಂಜುಂಡೇಗೌಡ. ನಾನು ಯಶವಂತಪುರದಿಂದ ಬಂದಿದ್ದೀನಿ. ನಮ್ಮ ಪ್ರಾಪರ್ ಬಂದು ಹಾಸನ್ನು. ಸೊ ಟ್ರೇಡಿಂಗ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ, ಆದರೆ ಟ್ರೇಡಿಂಗಲ್ಲಿ ಡಿಫ್ರೆಂಟ್ ಟ್ರೇಡಿಂಗ್ ಇದೆ. ಬೇರೆ ಬೇರೆ ರೀತಿಯಲ್ಲೇನೋ ಟ್ರೇಡಿಂಗ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು, ಹಣನ ಗಳಿಸ್ಬೋದು, ಹೇಗೆಲ್ಲ ಹಣನ ಮಾಡ್ಬೋದು ಅಂತ ಹೇಳಿಕೊಟ್ರು. ಸೊ ನಿಮಗೂ ಕೂಡ ತುಂಬ ಪ್ರಯೋಜನಕರವಾಗಿರುತ್ತೆ, ಪ್ರತಿಯೊಬ್ಬರಿಗೂ ಪ್ರಯೋಜನಕರವಾಗಿರುತ್ತೆ. ಸೊ ಪ್ರತಿಯೊಬ್ಬರು ಬಂದು ಕಲ್ತ್ಕೊಳ್ಳಿ. ತುಂಬ ಅತ್ಯುತ್ತಮವಾದ ಒಂದು ಟ್ರೇಡಿಂಗ್ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸರಿ ಯೂಟ್ಯೂಬ್ನಲ್ಲಿ ಆನ್ಲೈನೆಲ್ಲ ಸರ್ಚ್ ಮಾಡಿದೆ, ಆದರೆ ಹುಡುಕೊಂಡು ಬಂದೆ. ಜಸ್ಟ್ ಗ್ರೇಸ್ ಅವರೇ ನಂಗೆ ಸಿಕ್ಕಿದ್ರು ಟೀಚರಾಗಿ. ಸೊ ಹಾಗಾಗಿ ಇನ್ನೂ ಹೆಚ್ಚಾಗಿ ಕಲೀಲಿಕ್ಕೆ ನನಗೆ ಸಹಾಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಹೆಸರು ರೂಪೇಶ್ ಅಂತ. ನಾನು ತುಮಕೂರಿಂದ ಬಂದಿದ್ದು. ಇಲ್ಲಿಗೆ 2024 ಗೋಲ್ಡನ್ ಕ್ಲಾಸಿಗೆ ಬಂದಿದ್ದೆ. ಬಟ್ ಬಂದು ನಾನು ಸ್ವಲ್ಪ ಅದಕ್ಕಿಂತ ಮುಂಚೆ ನಾನು ಆಪ್ಷನ್ ಆನ್ ಫ್ಯೂಚರ್ ಮಾಡಿ ಸ್ವಲ್ಪ ಲಾಸ್ ಆದೆ. ಇಲ್ಲಿಗೆ ಬಂದಾದಮೇಲೆ ನಾನು ಸ್ವಲ್ಪ ಲಾಸ್ಗಿಂತ ನಾನು ಪ್ರತಿ ತಿಂಗಳು ಒಂದು 5,000 to 6,000 ಮಾಡ್ತಾರೆ ಈಗ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಮೆಂಟರ್ಶಿಪ್ ಕ್ಲಾಸ್ ಕೂಡ ತೊಗೊಂಡಿದ್ದೀನಿ. ಈಗ ಮೆಂಟರ್ಶಿಪ್ಪಲ್ಲಿ ನೋಡ್ತಾ ಇದ್ದರೆ ನಾನು ತಿಂಗಳ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮೂವ್ ಮಾಡ್ಬೋದು ಅನ್ನೋ ಒಂದು ಇದಿದೆ. ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ ಸರ್. ಮನೋಜ್ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ. ಇಲ್ಲಿ ಚಾಮರಾಜಪೇಟೆಯಿಂದ ಬರ್ತಾಯಿದ್ದೀನಿ, ಬೆಂಗಳೂರು. ನನಗೆ ತುಂಬ ಯೂಸ್ಫುಲ್ ಆಯಿತು ಇದು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಗಿದೆ. ಮಾಡಬೇಕು ಅಂತ ಆಸೆ ಇದೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಕ್ಲಾಸು. ಮನೋಜ್ ಕುಮಾರ್ ಅವರಾಗಲಿ ಅವ್ರ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅರ್ಥ ಆಗದೇ ಇರೋವ್ರಿಗೂ ಅರ್ಥ ಆಗೋ ಥರ ಮಾಡಿಸ್ತಾರೆ. ತುಂಬ ಚೆನ್ನಾಗಿದೆ ಕ್ಲಾಸ್. ಸರ್, ಕೇಶವ್ ಅಂತ ನನ್ನ ಹೆಸರು. ನಾನು KR ಪ್ರೊಮಿಂದ ಬರ್ತಾಯಿದ್ದೀನಿ. ಸೊ ತುಂಬ ಅಡ್ವಾನ್ಸ್ಡ್ ಆಗಿದೆ ಎಲ್ಲನೂ, ಫೆಸಿಲಿಟಿ ಎಲ್ಲ ಅರ್ಥ ಆಗೋದು ಅಷ್ಟೇ ಈಸಿಯಾಗಿ. ಅಂದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಮೇಯ್ನ್ ಮುಖ್ಯ. ಇಂಗ್ಲೀಷ್ ಅಲ್ಲದೆ ನಮಗೆ ಕನ್ನಡ ಆಗಿರೋದ್ರಿಂದ ಬೇಗನೆ ತಲೆಗೆ ಹತ್ತುತ್ತೆ. ಸೊ ಮನೋಜ್ ಸರ್ ಸಿಕ್ಕಾಪಟ್ಟೆ ಕ್ಲಾರಿಫಿಕೇಷನ್ಸ್ ಮಾಡಿದ್ದಾರೆ. ಸ್ಟ್ರಾಟಜೀಸು ಹೆಂಗೆ ಈಸಿಯಾಗಿ ಹೋಗ್ಬೋದು ಸ್ಟೆಪ್ ಬೈ ಹೋದ್ರೆ. ಅಂದರೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಆ್ಯಕ್ಚುಲಿ ನಾವೆಲ್ಲ ಆನ್ಲೈನಲ್ಲಿ ನೋಡ್ತಾ ಇದ್ವಿ, ಅದೆಲ್ಲ ಭಯ, ಇದೇ ಜೂಜ್ ಥರ, ರೇಸ್ ಕೋರ್ಸ್ ಥರ, ದುಡ್ಡೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಅದನ್ನು ಪ್ಲ್ಯಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆಗುತ್ತೆ ಅನ್ನೋದನ್ನು ಒಂದು ಕಲಿಸಿದ್ದಾರೆ. ಸೊ ನಾವು ಅದನ್ನು ಸ್ಲೋ ಆಗಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಹೋಗಬೇಕಾಗುತ್ತೆ. ರೇಸ್ ಅಂತ ನಾವು ರೇಸ್ ಬೈಕ್ ಥರ ಹೋಗೋಕ್ಕಾಗಲ್ಲ. ನಿಧಾನವಾಗಿ ಹೋದರೆ ಒಂದು 10 ವರ್ಷ 15 ವರ್ಷ ನಮಗೆ ಒಳ್ಳೆ ಅರ್ನಿಂಗ್ಸ್ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡೋಣ ಅಂತ ಒಂದು ಥಾಟ್. ಗುಡ್ ಲಕ್ ಫಾರ್ ದ TD ಅಕಾಡೆಮಿ. ಸರ್, ನನ್ನ ಹೆಸರು ಚಿತ್ತಪ್ಪ ಅಂತೇಳಿ. ನಾನು 8ನೇ ಮೈಲಿಂದ ಬಂದಿದ್ದೀನಿ. ಸೊ ಕ್ಲಾಸು ಚೆನ್ನಾಗಿ ಅನಿಸ್ತು ಸರ್. ಸೊ ಹಂಗೆ ಮಾಡೋದಕ್ಕಿಂತ ಎಲ್ಲ ಕಲ್ತ್ಕೊಂಡು ಮಾಡೋದಕ್ಕೆ ಇದು TD ಅಕಾಡೆಮಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಕ್ಲಾಸಸ್ ಎಲ್ಲ ಚೆನ್ನಾಗಿ ಕೇಳಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅಂತ ಅನಿಸ್ತದೆ. ಸರ್, ನಮ್ಮ ಹೆಸರು ಮುಕುಂದ ಅಂತ. ನಾವು ಯರಂಗಳಿ ನಾಮಂಗಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಕಿಂದ ಬಂದ್ವಿ. ನಾವು 1.5 ವರ್ಷದಿಂದ ಬರಬೇಕು ಟ್ರೇಡಿಂಗ್ ಕಲಿಯೋಕ್ಕೆ ಇದರಲ್ಲಿ TD ಅಕಾಡೆಮಿಲಿ ಅಂದ್ಕೊಂಡು ಇವಾಗ ಟೈಮ್ ಇರಲಿಲ್ಲ, ಈಗ ಬಂದಿದ್ದೀವಿ. ಈಗಲಿ ಫಸ್ಟು ಬರೋದ್ರಿಂದ ಹೆಂಗೆ ಸ್ಟಾಕ್ನ ಪರ್ಚೇಸ್ ಮಾಡಬೇಕು, ಯಾವಾಗ ಪರ್ಚೇಸ್ ಮಾಡಬೇಕು, ಮತ್ತು ಯಾವ್ಯಾವ ಸ್ಟಾಕ್ನ ನಿಫ್ಟಿ ಪರ್ಚೇಸ್ ಮಾಡಬೇಕು, ಯಾವ ಥರ ಮಾಡಬೇಕು, ಮತ್ತು ETF ಮೇಲೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಮತ್ತು
ಈ ಟ್ರೇಡಿಂಗ್ ಸ್ಟ್ರಾಟಜಿಗಳು, ಎಡ್ಜಿಂಗ್ ಸ್ಟ್ರಾಟಜಿಗಳು ಹೇಗೆ ಮಾಡಬೇಕು ಮತ್ತು ಕ್ಯಾಪಿಟಲ್ ಎಷ್ಟಿರಬೇಕು ಎಲ್ಲ ತಿಳಿಸ್ಕೊಟ್ರು. ಮತ್ತು ನಾಳೆಯಿಂದ ಪ್ರಾಕ್ಟಿಕಲ್ ಇದೆ. ಥಿಯರಿ ಚೆನ್ನಾಗಿತ್ತು. ಮದ್ದೂರು ತಾಲೂಕು ಮಂಡ್ಯ ಡಿಸ್ಟ್ರಿಕ್ಕಿಂದ ಬಂದಿರೋದು ನಾನು. ನನ್ನ ಹೆಸರು ಕುಮಾರ ಅಂತ. ಬಟ್ ನಾನು 2 ಡೇಸ್ ಬಂದಿರೋದ್ರಿಂದ ತುಂಬ ನಾಲೆಡ್ಜು ಸ್ವಲ್ಪ ತಿಳ್ಕೊಂಡು ನಾನು ಮಾರ್ಕೆಟ್ ಫೀಲ್ಡ್ಗೆ ಇಳಿದೆ. ಬಟ್ ಇವಾಗ ಇಲ್ಲಿಗೆ ಬಂದ ಮೇಲೆ ನಿಜ ಹೇಳ್ತಾ ಇದ್ದೀನಿ, ಈ 2 ಡೇಸಲ್ಲಿ ಕಲ್ತಿರೋದು ಎಷ್ಟೋ ನಾನು 1 ಇಯರ್ ಬ್ಯಾಕೆ ಬರಬೇಕಾಗಿತ್ತು ಅಂತ ಫಸ್ಟ್ ಟೈಮ್ ಅನ್ನಿಸ್ತಾ ಇದೆ. ಇವಾಗ ನಾಳೆಯಿಂದ ಮತ್ತೆ ಕ್ಲಾಸಸ್ ಇದೆ, ಇನ್ನೂ ತಿಳ್ಕೊಳ್ಳೋದಿದೆ. ಈಗ 2 ಡೇಸ್ ಅಂತೂ ತುಂಬ ಎಕ್ಸ್ಪೀರಿಯನ್ಸ್ ಸೂಪರ್ ಸರ್. ಅದರಲ್ಲಂತೂ 2 ಮಾತಿಲ್ಲ. ಕೆಲವೊಂದಂತೂ ಈ ಸ್ಟಾರು ಇವೆಲ್ಲ ನಮಗೇನು ಅರ್ಥ ಆಗಿರಲಿಲ್ಲ. ಇವಾಗ ಸ್ವಲ್ಪ ಅರ್ಥ ಆಗುತ್ತೆ, ಯಾಕಂದರೆ ಆಲ್ರೆಡಿ ಇರೋದ್ರಿಂದ ಮಾರ್ಕೆಟಲ್ಲಿ ಇರೋದ್ರಿಂದ. ಓಕೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಅದರಂತೂ ಮನೋಜ್ ಸರ್ ಅಂತೂ ನಿಜ ಹೇಳಬೇಕು ಅಂತಂದರೆ ಒಳ್ಳೆ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ನಮ್ಗೆ ಅರ್ಥ ಆಗೋ ರೀತಿಲಿ, ನಮ್ಗೇನು ಅರ್ಥ ಆಗುತ್ತೋ ಆ ಥರ ರೀತಿಲಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಉದಾಹರಣೆ ಕೊಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ. ಮೇಯ್ನ್ ಕಾನ್ಸೆಪ್ಟು ಚೆನ್ನಾಗಿದೆ ಸರ್. ಟ್ರೈನಿಂಗ್ ಈಸಿಯಾಗಿ ಕಲಿಬೋದು ಸರ್. ಬಂದರೆ ದಯವಿಟ್ಟು ಕಲಿದೇ ಇರೋರು ಯಾರು ಆಗಿರಲಿ ಇಲ್ಲಿ ಬಂದು ಒಂದು ಸರಿ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಕೇಳ್ಬಿಡ್ತೀನಿ. ಎಕ್ಸಾಕ್ಟಾಗಿ 10 ಡೇಸ್ ಬಿಫೋರು ಲಾಸ್ಟ್ ವೀಕು ನಾನು ಇದೇ ಸೆಷನ್ನು ಬಂದು ಕೂತಿದ್ದೆ. 2 ಡೇಸ್ ನಾನು ಪಾಠ ಕೇಳಿಬಿಟ್ಟು ನನಗೆ ಒಂಥರ ನರ್ವಸ್ಸೇ ಆಗೋಯಿತು. ಯಾಕಂದರೆ 2 ಡೇಸಲ್ಲಿ ನನಗೆ ಅಷ್ಟು ಅಡ್ಮಿಟ್ ಮಾಡೋಕ್ಕೆ ತೊಗೊಳಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇಯಿಂದನೇ ರಿವಿಷನ್ ಕೂಡ ಇತ್ತು. ಪ್ರತಿದಿನ ರಿವಿಷನ್ ಅಟೆಂಡ್ ಮಾಡಿ ಪ್ರತಿದಿನ ಎಲ್ಲ ಕೇಳಿದ್ಮೇಲೆ ಓಕೆ ಚೆನ್ನಾಗಿದೆ. ಮತ್ತೆ ಇವತ್ತು ಸೇಮ್ ನೆನ್ನೆ ಸ್ಯಾಟರ್ಡೆ ಇವತ್ತು ಸಂಡೇ ಮತ್ತೆ ಬಂದು ಕೂತಿದ್ದೀನಿ. ಲಾಸ್ಟ್ ವೀಕಲ್ಲಿ ಏನು ಹೇಳಿರಲ್ಲ ಅದೇ ಈ ವೀಕಲ್ಲಿ ಬರೋ ಅಷ್ಟರಲ್ಲಿ ನನಗೆ ಕಂಪ್ಲೀಟಾಗಿ ಥಿಯರಿ ಬಂದ್ಬಿಟ್ಟು ಮೈಂಡಲ್ಲಿದೆ. ಏನಂದರೆ ಪ್ರತಿಯೊಬ್ಬರು ಟ್ರೈನರ್ ಕೂಡ ಫ್ಯಾಕಲ್ಟಿಯವರು ಕೂಡ ನಮಗೆ ರಿವಿಷನ್ ಥರ ಪ್ರತಿದಿನ ಗೈಡ್ ಮಾಡ್ತಾರೆ. ಮತ್ತು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಥಿಯರಿಟಿಕಲ್ ಆಗಂತೂ ಗ್ಯಾರಂಟಿ ತುಂಬ ಚೆನ್ನಾಗಿದೆ. ಏನು ಹೇಳ್ತಾ ಇದ್ರಲ್ಲ ಅವರು ಫೌಂಡೇಶನ್ ತುಂಬ ಚೆನ್ನಾಗಿ ಹಾಕ್ಕೊಡ್ತೀವಿ ಅಂತ, ಅದಕ್ಕೆ 100%ಗೆ 1000% ನಾನು ಗ್ಯಾರಂಟಿ ಕೊಡ್ತೀನಿ. ಆ ಫೌಂಡೇಶನ್ ಕೊಡ್ತಾರೆ ಇಲ್ಲಿ. ನಾಳೆಯಿಂದ ಪ್ರಾಕ್ಟಿಕಲ್ ಇದೆ. ಇದೆಲ್ಲ ಪ್ರಾಕ್ಟಿಕಲ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮ್ಗೆ ಇನ್ನೊಂದ್ಸಲ ರಿವ್ಯೂ ಕೊಡ್ತೀನಿ ನಾನು. ಥ್ಯಾಂಕ್ ಯು TD, ಥ್ಯಾಂಕ್ ಯು ಎಂಟೈರ್ ಸ್ಟಾಫ್, ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಅಶ್ವಿನಿ ಅಂತ. ನಾನು ರಾಜಾಜಿನಗರಿಂದ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಬಂದ ತಕ್ಷಣ ನನ್ನ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ನಾನು ಲಾಸ್ಟ್ 8 ಇಯರ್ಸಿಂದ ಶೇರ್ ಟ್ರೇಡಿಂಗ್ ಕಲಿತಾ ಇದ್ದೀನಿ. ಸೊ ಟ್ರೇಡಿಂಗ್ ಅಂತೂ ಮಾಡಿ ನಾವು ಸಾಕಷ್ಟು ಲಾಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಆ್ಯಸ್ ಎ ಇನ್ವೆಸ್ಟರ್ ನಮಗೆ ಪ್ರಾಫಿಟು ಗೇನಲ್ಲಿದ್ದೀವಿ. ಬಟ್ ಯಾವಾಗ ಮನೋಜ್ ಸರ್ ಅವ್ರ ವಿಡಿಯೋ ನೋಡಿಬಿಟ್ಟು ನಾವು ಕಲಿಯೋದು ತುಂಬ ಇದೆ ಅಂತ ಬಂದುಬಿಟ್ಟಿದ್ದೀವಿ. ಬಟ್ ಅವರು ಎಲ್ಲ ಬೇಸಿಕ್ಕು ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾನು ಇನ್ನು ಮುಂದೆ ಅಂತೂ ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಲರ್ನಿಂಗ್ ಆಗುತ್ತೆ. ನಾನು ಎಲ್ರಿಗೂ ವಿಶ್ ಮಾಡೋದು ಆದಷ್ಟು ಜನ ಇಲ್ಲಿ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಟ್ರೇಡ್ ಮಾಡಿ. ವಿದೌಟ್ ಟ್ರೈನಿಂಗ್ ಇಲ್ಲದೆ ಲಾಸ್ ಮಾಡೋ ಚಾನ್ಸಸ್ ತುಂಬ ಇದೆ ಅಂತ. ನಮಸ್ಕಾರ, ನಾನು ಕರ್ನಾಟಕ ವಿದ್ಯುತ್ ನಿಗಮದಿಂದ ನಿವೃತ್ತನಾಗಿದ್ದೇನೆ. ನಾನು ಈಗ ಅನಿಸ್ತದೆ ನಾನು ಈ ಶೇರ್ ಮಾರ್ಕೆಟಿಗೆ 10 ವರ್ಷ ಹಿಂದೆ ಎಂಟ್ರಿ ಆಗಬೇಕಿತ್ತಂತ. ಆದರೆ ನಾನು ಪ್ರಾಜೆಕ್ಟಲ್ಲೆಲ್ಲ ಥರ್ಮಲ್ ಪ್ಲಾಂಟು ಹೈಡ್ರೋ ಸ್ಟೇಷನ್ ವರ್ಕ್ ಮಾಡಿದೆ. ಅಲ್ಲಿ ಅವಕಾಶ ಇರಲಿಲ್ಲ. ಈಗ ಬೆಂಗಳೂರಲ್ಲಿ ತಾತ್ಕಾಲ ನೆಲೆಸಿದ್ದೇನೆ. ಯೂಟ್ಯೂಬಲ್ಲಿ ಮನೋಜ್ ಸರ್ ನಂದು 2 ವೀಡಿಯೋಗಳು ನೋಡಿದ ಮೇಲೆ ತುಂಬ ಪ್ರಭಾವಿತನಾಗಿ ಇಲ್ಲಿ ಬಂದು ಜಾಯ್ನ್ ಆದೆ. ಅವರು ಕ್ಲಾಸಲ್ಲಿ ಮಾಡುವಾಗ ಅವ್ರ ಸ್ಪೀಡಿಗೆ ನಾವು ಕೋಪಪ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಈ ಕಂಪ್ಯೂಟ್ರಿಗೆ ಇಟ್ ಸೆಲ್ಫ್ ಕನ್ಫ್ಯೂಸ್ ಆಗುತ್ತೆ ಇವ್ರ ಸ್ಪೀಡಿಗೆ. ಅಷ್ಟು ಪರ್ಫೆಕ್ಷನ್ ಇದೆ. ಅಂದರೆ ಇವ್ರು ಪರ್ಫೆಕ್ಷನ್ 1-2 ದಿವಸಕ್ಕೆ ಬಂದಿಲ್ಲ, 10-15 ವರ್ಷದಿಂದ ಅದ್ರಿಗೆ ತಪಸ್ ಮಾಡಿದ್ದಾರೆ. ಹಾಗಾಗಿ ನಮ್ಗೆ 1-2 ದಿವಸಕ್ಕೆ ಆ ಸ್ಪೀಡ್ ಹೋಗ್ಲಿಕ್ಕಾಗಲ್ಲ. ಏನೇ ಮುಂದಿನ ದಿನಗಳಲ್ಲಿ ನಾನು ಇದರಲ್ಲಿ ಸ್ವಲ್ಪ ಹಣ ತೊಡಿಸಿ ಶೇರ್ ಮಾರ್ಕೆಟಿಗೆ ಇನ್ವಾಲ್ವ್ ಆಗಿ ಬಂದೀನಿ. ಸರ್ ಹೇಳ್ದಂಗೆ ನಮ್ಮ ಸೌತ್ ಇಂಡಿಯಾದಲ್ಲಿ 2% ಹೆಚ್ಚು ಶೇರ್ ಮಾರ್ಕೆಟ್ನ ಯಾರು ಇನ್ವಾಲ್ವ್ ಆಗಿಲ್ಲ. ಅಂದರೆ ಶೇರ್ ಮಾರ್ಕೆಟ್ ಬಿಸ್ನೆಸ್ ಮಾಡ್ತಿಲ್ಲ. ನಾನು ಗ್ರಾಮೀಣ ಪ್ರದೇಶ ಬಂದೀನಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 0% ಶೇರ್ ಮಾರ್ಕೆಟ್ ಅಂದರೆ ಅವ್ರಿಗೆ ಒಂದು ಜ್ಞಾನ ಇಲ್ಲ. ಆಮೇಲೆ ಮನೋಜ್ ಸರ್ ಇದ್ರಾಗ ಹೇಳ್ತಿದ್ರು, ಯೂಟ್ಯೂಬಲ್ಲಿ ಹೇಳ್ತಾಯಿದ್ರು, ಸೊಸೈಟಿಗೆ ಏನಾದರೂ ಒಂದು ಸ್ವಲ್ಪ ಸರ್ವಿಸ್ ಮಾಡಬೇಕು, 4 ಜನರಿಗೆ ಇದ್ರ ಬಗ್ಗೆ ಶೇರ್ ಮಾರ್ಕೆಟ್ ಬಗ್ಗೆ ಒಂದಿಷ್ಟು ತಿಳುವಳಿಕೆ ತಿಳಿಸ್ಬೇಕಂತ ಒಂದು ಉದಾರತೆ ತೋರಿಸ್ತಿದ್ದಾರೆ. ಇದಕ್ಕೊಂದು ಮಾತಿದೆ, ದ ವರ್ಲ್ಡ್ ನೆವರ್ ಫರ್ಗೆಟ್ಸ್ ದ ಪರ್ಸನ್ ಹೂ ಲಿವ್ಸ್ ಫಾರ್ ದ ಸೊಸೈಟಿ ಅಂತ. ಅಂದರೆ ವರ್ಲ್ಡ್ ನೆವರ್ ರಿಮೆಂಬರ್ಸ್ ದ ಪರ್ಸನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಅಂತ. ಹಾಗಾಗಿ ಇವರ ಈ ಡೆಡಿಕೇಶನ್ ಇದೆಯಲ್ಲ, ಡೆಡಿಕೇಶನಿಂದ ಎಲ್ಲರ ಪರವಾಗಿ, ಎಲ್ಲ ನಮ್ಮ ಪಾರ್ಟಿಸಿಪೆಂಟ್ ಪರವಾಗಿ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ಸು ಕಾಣಲಿ TD ಅಕಾಡೆಮಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ, ನಾನು 15 ಇಯರ್ಸ್ ಬ್ಯಾಕೆ ಬರಬೇಕಾಗಿತ್ತು. ಈ ಥರ ಫ್ರೀ ಸೆಷನ್ ತೊಗೊಂಡಿದ್ದೆ. ಬಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಎದುರಿಸ್ಬಿಟ್ರು, ಶೇರ್ ಮಾರ್ಕೆಟ್ಗೆ ಹೋದ್ರೆ ನೀನು ಅಷ್ಟೇ ಲಾಸ್ ಆಗಿಬಿಡ್ತೀಯ ಅಂತ. ಅದಕ್ಕೆ ಕೈ ಬಿಟ್ಬಿಟ್ಟಿದ್ದೆ. ಜಸ್ಟು ಮನೋಜ್ ಕುಮಾರ್ ಸರ್ ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ, ವಿತೌಟ್ ಲಾಸು ನೀವು ಶೇರ್ ಮಾಡಬಹುದು, ಶೇರ್ ಮಾರ್ಕೆಟಲ್ಲಿ ಇರ್ಬೋದು ಅಂತ ಅಂದರು.
ಸರಿ ಇದನ್ನ ಕಲಿಬೇಕಂತಾನೆ ಬಂದಿದ್ದೀನಿ, ಕಲಿತಾ ಇದ್ದೀನಿ. ನನಗೆ ಇಲ್ಲಿ ಬಂದ ಮೇಲೆ 100% ಪಾಸಿಟಿವ್ ಬಂದಿದೆ. ಯಾಕಂದರೆ ಟಿಡಿ ಇದು ಅಕಾಡೆಮಿ ಏನಿದೆಯೋ ಸುಮಾರು ಜನ ಟ್ರೈನರ್ ಇದ್ದಾರೆ, ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನಿಮಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಒಂದು ನಂಬಿಕೆ ಇದೆ ನಮಗೆ. ಹಂಗಾಗಿ ನಾವು ಕಲಿಬೇಕು. ಹೊಸ್ದಾಗಿ ನನಗೇನು ಗೊತ್ತಿಲ್ಲ, ಜೀರೋ. ಈಗ ಏನು ಲೆಸನ್ ತೊಗೊಂಡಿದ್ದೋ 2 ಡೇಸಿಂದ ತುಂಬ ಪಾಸಿಟಿವ್ಲಿ ಇದ್ದೀನಿ ನಾನು. ಎಸ್, ಥ್ಯಾಂಕ್ ಯು ಎವ್ರಿವನ್. ಸೊ ತುಂಬ ಚೆನ್ನಾಗಿ ಕಲ್ತಿದ್ದೀರಾ, ತುಂಬ ಪ್ರಶ್ನೆಗಳು ಕೇಳಿದ್ರಿ, ಆ ಪ್ರಶ್ನೆಗಳಿಗೆ ಉತ್ತರನೂ ಸಿಕ್ಕಿದೆ ಅನ್ಕೋತೀನಿ. ಸೊ 2 ಡೇಸಿಂದ ನೀವು ತುಂಬ ಕಲ್ತಿದ್ದೀರಾ. ETFs ಆಗಲಿ, RSA ಟೆಕ್ನಿಕ್ ಆಗಲಿ, 180D ತುಂಬ ಟೆಕ್ನಿಕ್ಸ್ಗಳನ್ನು ಕಲ್ತಿದ್ದೀರಾ. ಆ್ಯಂಡ್ ನೀವು ಕಲ್ತಿರೋ ಟೆಕ್ನಿಕ್ಸಲ್ಲಿ ನಾನು ಹೇಳ್ದಂಗೆ ETFsಗಳ ಮೇಲೆ ಇನ್ವೆಸ್ಟ್ ಮಾಡಿ, ಬೀಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾಳೆ, ಸೊ ಪ್ರತಿ ಸೋಮವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ರಿವಿಷನ್ ಅಂದರೆ ಫ್ರೀ ಮ್ಯೂಚುವಲ್ ಫಂಡ್ ಕ್ಲಾಸ್ ವರ್ಕ್ಶಾಪ್ ಇರುತ್ತೆ. ಸೊ ಅದನ್ನು ನೀವು ನಾಳೆ ಆನ್ಲೈನಲ್ಲಿ ಅಟೆಂಡ್ ಮಾಡ್ಬೋದು. ಯಾರಿಗೆ ಬರೋಕ್ಕಾಗುತ್ತೋ ನಾಳೆ ನೀವು 4 ಗಂಟೆಯಿಂದ 6 ಗಂಟೆಗೆ ಮ್ಯೂಚುವಲ್ ಫಂಡ್ ಕ್ಲಾಸ್ ಇಲ್ಲೇ ಬಂದು ಕೂತ್ಕೊಂಡು ಕಲಿಬೋದು. ಸೊ ಬರೋಕ್ಕಾಗಲ್ಲ, ನಾನು ಮನೇಲಿ ಇರ್ತೀನಿ, ಆಗಲ್ಲ ಅಂದರೆ 4 to 6 o'clock ನಾಳೆ ಅಟೆಂಡ್ ಮಾಡಿ. ಆ್ಯಂಡ್ ನೀವೇನು ಕಲಿತೀರಾ ಇಲ್ಲಿ ವಿದ್ಯೆನ ಅದನ್ನು ಒಂದು 4 ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ನಿಮ್ಮ ಒಳಗಡೆನೇ ಇಟ್ಕೊಂಡ್ರೆ ಅದು ನಿಮಗೆ ಮಾತ್ರ ಯೂಸ್ ಆಗ್ಬೋದು. ಸೊ ಯಾಕಂದರೆ ನಮ್ಮ 60 ಜನ ಸೇರಿ ಇವತ್ತೇನು ಕರ್ನಾಟಕನ ಟ್ರಾನ್ಸ್ಫಾರ್ಮ್ ಕರ್ನಾಟಕ ಟು ಡಿಜಿಟಲ್ ಇನ್ವೆಸ್ಟಿಂಗ್, ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಅಂತ TD ಸಂಸ್ಥೆ ಫುಲ್ ಫಾರ್ಮ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಇನ್ನೂ ಎಷ್ಟೋ ಕಡೆ ನಾವು ರೀಚ್ ಆಗೋಕ್ಕಾಗ್ತಾಯಿಲ್ಲ. ಎಷ್ಟೋ ಕಡೆಗೆ ಇನ್ನೂ ಶೇರ್ ಮಾರ್ಕೆಟ್ ಅಂದರೆ ಗೊತ್ತಿಲ್ಲ, ಇನ್ನೂ ಭಯ ಇದೆ. ಆ ಭಯ ಹೋಗಬೇಕಂದ್ರೆ ನೀವು ಒಂದು 4 ಜನಕ್ಕೆ ಒಂದು ವಿದ್ಯಾದಾನ ಮಾಡಿ, ಅದರಿಂದ ನಮ್ಮ ಕರ್ನಾಟಕ ಅಟ್ಲೀಸ್ಟ್ ಗುಜರಾತ್, ಮಹಾರಾಷ್ಟ್ರ ಆಗಲಿಲ್ಲ ಅಂದ್ರೂ ಒಂದು ಮಟ್ಟಕ್ಕಾದರೂ ಶೇರ್ ಮಾರ್ಕೆಟಲ್ಲಿ ಒಂದು ಸಾಧನೆ ಮಾಡುತ್ತೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಸೇಫಾಗಿ ಮಾಡಿ, ಹೆಡ್ಜಿಂಗ್ ಮಾಡಿ, ನೆಕೆಟ್ ಮಾಡಬೇಡಿ. ಆ್ಯಂಡ್ ಪೇಷನ್ಸ್ ಇಟ್ಕೊಳ್ಳಿ. ಯಾವುದೋ ಒಂದು ಶೇರ್ ಹಾಕಿರ್ತೀರ, ಅದು ಬಿದ್ದೋಗುತ್ತೆ, ಫ್ರಸ್ಟ್ರೇಷನಲ್ಲಿ ಮಾರ್ಬಿಡೋದು, ಇದು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ನೀವು ನಿಜವಾಗ್ಲೂ ಒಳ್ಳೆ ಶೇರ್ ತೊಗೊಂಡಿದ್ರೆ ಅದು ಎಷ್ಟೇ ಬಿದ್ದರೂ ಮತ್ತೆ ಮೇಲಕ್ಕೆ ಬಂದೇ ಬರುತ್ತೆ. ಪೇಷನ್ಸ್ ಇಟ್ಕೊಳ್ಳಿ, ಸೊ ಪ್ರಾಫಿಟ್ ಬಂದೇ ಬರುತ್ತೆ. ಆಲ್ ದ ಬೆಸ್ಟ್. ಎಲ್ಲರೂ ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.